ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯ ತರಣೀರ್ಭಾಸತಾಂ ನೋ ಹೃದಂಬರೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಸತ್ಕರ್ತ ಎಂಬುವಂತಹ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಸತ್ಕೃತಃ. ಸತ್ಕೃತಃ ಅಂತ ಒಂದು ಪಾಠ, ಸತ್ಕೃತಿ ಅಂತ ಒಂದು ಪಾಠ. ಸತ್ಕೃತಃ ನಾಮದ ಒಂದು ವಿವರಣೆ, ಸತ್ಕೃತಿ ಎಂಬ ಪಾಠಾಂತರದ ನಾಮದ ವಿವರಣೆ ಇವತ್ತು ನೋಡೋಣ. ಸರ್ವೈರಪಿ ಪೂಜಿತಃ ಇತಿ ಸತ್ಕೃತಃ ಅಸಾಧಾರಣ್ಯೇನ ವ್ಯಪದೇಶಃ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಅಂತ ಹೇಳ್ತಾ ಇತ್ಯತ್ರ ಸ್ಥಿತಃ ಪ್ರವೃದ್ಧ ಶಬ್ದ ಯಥಾ ಸಾರ್ವಕಾಲಿಕತ್ವಾರ್ಥಶಕ್ತ ಪ್ರತ್ಯಯಾಂತತಯಾ ವ್ಯಾಖ್ಯಾತಸ್ತಥಾ ತತ್ರಾಪಿ ತಥಾ ಅತ್ರಾಪಿ ತಪ್ರತ್ಯಯಸ್ಯ ಸಾರ್ವಕಾಲಿಕತ್ವಮೇವ ಅರ್ಥಃ ಅಂತ ಹೇಳ್ತಾ ಇದ್ದಾರೆ. ಸರ್ವೈರಪಿ ಪೂಜಿತಃ ಇತಿ ಸತ್ಕೃತಃ. ಎಲ್ಲರಿಂದಲೂ ಸರ್ವದಾ ಪೂಜಿಸಲ್ಪಡುವವನು. ಪೂಜಿಸಲ್ಪಡುವವನು ಎಷ್ಟು ಕಾಲ? 1 ವರ್ಷ, 2 ವರ್ಷ, 10 ವರ್ಷ ಅಂತಂದರೆ ಅಲ್ಲ. ಎಲ್ಲ ಕಾಲದಲ್ಲೂ ಸರ್ವದ ಯಾವಾಗಲೂ ಪೂಜಿತನಾಗುವವನು, ಪೂಜಿಸಲ್ಪಡುವವನು. ಇನ್ನು ಅದಕ್ಕೆ ಹೇಳ್ತಾ ಇದ್ದಾರೆ ಸಾರ್ವಕಾಲಿಕತ್ವಮೇವ ಅರ್ಥ. ಸರ್ವಕಾಲದಲ್ಲೂ ಭಗವಂತ ಎಲ್ಲರಿಂದಲೂ ಪೂಜಿಸಲ್ಪಡುವವನಾದ ಕಾರಣ ಅವನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃಥುಲಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥ. ಇದು ಬಹಳ ದೊಡ್ಡ ವಿಷಯ. ಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಕಟ್ಟಾದ್ವೇಷಿ, ಕೃಷ್ಣನ ಕಟ್ಟಾದ್ವೇಷಿಯಾದಂತಹ
ಕಲಿ ಸ್ವರೂಪನಾದಂತಹ ಕಲಿ ಅವತಾರನಾದಂತಹ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ, ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃಥುಲಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥ. ಶ್ರೀಕೃಷ್ಣನು 3 ಲೋಕಗಳಿಂದಲೂ ಪೂಜ್ಯತಮನು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಎಂದು ದುರ್ಯೋಧನನೇ ಒಪ್ಪಿಕೊಂಡಿದ್ದಾನೆ. ನಮ್ಮ ದೊಡ್ಡಸ್ತಿಕೆಯನ್ನು, ನಮ್ಮ ದೊಡ್ಡತನನ್ನು ನಮ್ಮ ಶತ್ರುವು ಒಪ್ಪಿದಾಗಲೇ ಅದರ ಒಂದು ಮಹತ್ವ. ಆಚಾರ್ಯರೇ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯಾಣಾಂ ಅಂಥೇಳಿ ಆಚಾರ್ಯರೇ ತ್ರೈಲೋಕ್ಯ ವಂದಿತರು ಅಂತಂದಾಗ ಇನ್ನು ಭಗವಂತ ಹೇಳಬೇಕಾಗೇ ಇಲ್ಲ, ನಾವು ಹೇಳ್ಕೊಳ್ತೇವೆ. ಭಗವದ್ಭಕ್ತರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮಾದಿ ಸಕಲ ಪೂಜಿತ ಅಂತ ನಾವು ಹೇಳ್ತೇವೆ. ನಾವು ಹೇಳೋದಲ್ಲ, ಅಣುವು ನರದಲ್ಲೂ ಭಗವಂತನ ದ್ವೇಷವನ್ನು ತುಂಬಿಕೊಂಡಿರುವಂತಹ ಕಲಿಸ್ವರೂಪ ದುರ್ಯೋಧನಸ್ತು ಕಲಿಹಿ ಅಂತ ಕಲಿಸ್ವರೂಪನಾದಂತಹ ದುರ್ಯೋಧನನೇ ಹೇಳ್ತಾ ಇದ್ದಾನೆ. ಕೃಷ್ಣ 3 ಲೋಕಗಳಲ್ಲೂ ಪೂಜ್ಯತಮ, ಸೂಪರ್ಲೇಟಿವ್ ಡಿಗ್ರಿ, ಬೆಸ್ಟ್, ಪೂಜ್ಯತಮ, ಅವನು ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ, ಪೂಜಿತನಾಗಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ವಿದಿತಂ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥ, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ದುರ್ಯೋಧನ ಹೇಳಿದ್ದಾನೆ ಅಂತ ಹೇಳಿದರೆ, ಇನ್ನು ಭಗವಂತ ಎಷ್ಟು ಪೂಜಿತನಾಗಿದ್ದಾನೆ, ಅದಕ್ಕೆ ಸತ್ಕೃತಃ ಅಂತ ಶತ್ರುವು ಕೂಡ ಹೇಳಿದ್ದಾನೆ ಅಂತ ಹೇಳಿದರೆ ಅದು ಭಗವಂತನ ಒಂದು ವೈಶಿಷ್ಟ್ಯ. ಇನ್ನು ಮಹಾಭಾರತ ಹೇಳ್ತಾ ಇದೆ, ಯೇ ಯಜಂತಿ ಪಿತॄನ್ ದೇವಾನ್ ಗುರೂಂಶ್ಚೈವಾತಿಥೀಂಸ್ತಥಾ ಗಾಶ್ಚೈವ ದ್ವಿಜಮುಖ್ಯಾಂಶ್ಚ ಪೃಥಿವೀಂ ಮಾತರಂ ತಥಾ ಕರ್ಮಣ ಮನಸ ವಾಚ ವಿಷ್ಣುಮೇವ ಯಜಂತಿ ತೇ ಅಂತರ್ಗತಃ ಸಹ ಭಗವಾನ್ ಸರ್ವಸತ್ವ ಶರೀರಗಃ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಭಾರತ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಲೋಕದಲ್ಲಿ ಪೂಜ್ಯರು ಯಾರು? ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳು, ಅಕ್ಷರ ತತ್ವಳಾದ ಭಗವಂತನ ಅವಿಭಕ್ತ ಕುಟುಂಬಿನಿಯಾದ ಭಗವಂತನ ಸದಾ ವಕ್ಷಸ್ಥಲವಾಸಿನಿಯಾದ ಜಗನ್ಮಾತೆಯಾದಂತಹ ಬ್ರಹ್ಮಾದಿಗಳಿಂದಲೂ ಪೂಜಿತಳಾದ ಲಕ್ಷ್ಮೀದೇವಿ, ಸಕಲ ದೇವತೆಗಳಿಂದ ಸಕಲ ಜೀವಗಣದಿಂದ ಪೂಜಿತರಾದಂತಹ ಪೂಜ್ಯರಾದಂತಹ ಬ್ರಹ್ಮ ಮೊದಲಾದವರು, ಅವರಿಂದಲೂ ಕೂಡ ಪೂಜಿಸಲ್ಪಡುವವನು ಭಗವಂತ. ಬೇರೆಯವರ ಪೂಜೆ ಮಾಡಿದರೂ ಕೂಡ, ಬೇರೆಯವರಿಗೆ ಅಂದರೆ ನಾವು ರಾಯರಿಗೆ ಮತ್ತು ಯಾವ ದೇವತೆಗಳಿಗೆ ಮಾಡಿದರೂ ಕೂಡ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಆ ಭಗವಂತನಿಗೇನೆ ನಾವು ಪೂಜೆ ಮಾಡ್ತೇವೆ, ಅವರಲ್ಲಿರುವ ಭಗವಂತನಿಗೆ ಪೂಜೆ ಮಾಡ್ತೇವೆ. ಆದ ಕಾರಣ ಇತರರಿಗೆ ಪೂಜೆ ಸಲ್ಲಿಸುವಾಗ ಕೂಡ ಪ್ರಧಾನವಾಗಿ ಪೂಜಿಸಲ್ಪಡುವವನು ಭಗವಂತ. ಯಾವ ರೀತಿಯಾಗಿ? ಅಂತರ್ಯಾಮಿತ್ವೇನ, ಅಂತರ್ಯಾಮಿಯಾಗಿ ಭಗವಂತನೇ ಪ್ರಧಾನವಾಗಿ ಪೂಜಿತನಾಗ್ತಾ ಇದ್ದಾನೆ. ಆದ್ದರಿಂದಲೇ ನರನಾರಾಯಣರು ನಾರದರಿಗೆ ಹೇಳ್ತಾ ಇದ್ದಾರೆ, ಯಾರಾದರೆ ಪಿತೃಗಳನ್ನಾಗಲಿ ದೇವತೆಗಳನ್ನಾಗಲಿ ಗುರುಗಳನ್ನಾಗಲಿ ಅತಿಥಿಗಳನ್ನಾಗಲಿ ಹಸುಗಳನ್ನಾಗಲಿ ಬ್ರಾಹ್ಮಣರನ್ನಾಗಲಿ ಪೃಥಿವಿಯನ್ನಾಗಲಿ ತಾಯಿಯನ್ನಾಗಲಿ ತ್ರಿಕರಣಗಳಿಂದ ಯಾರು ಪೂಜಿಸುತ್ತಾರೋ ಅವರು ವಿಷ್ಣುವನ್ನೇ ಪೂಜಿಸುತ್ತಾರೆ. ಯಾಕೆ ಅಂಥೇಳಿದರೆ, ಎಲ್ಲರ ಶರೀರದೊಳಗೆ ಅಂತರ್ಯಾಮಿಯಾಗಿ ಆ ವಿಷ್ಣುವೇ ಇದ್ದಾನೆ. ಆದ ಕಾರಣ ಅವನೇ ಪ್ರಧಾನವಾಗಿ ಪೂಜ್ಯನಾಗಿದ್ದಾನೆ, ಪೂಜಿತನಾಗಿದ್ದಾನೆ. ಆದ ಕಾರಣ
ಸತ್ಕೃತಃ ಅಂತ ಹೆಸರು. ನಾವು ಇವಾಗ ವಿದ್ಯಾಸಾಗರ ಮಾಧವ ತೀರ್ಥರಿಗೆ ಪೂಜೆ ಮಾಡಬೇಕು, ಪಂಚಾಮೃತ ಮಾಡ್ತೇವೆ, ಬೇಕಾದ ಸೇವೆ ಮಾಡಿದ್ವಿ, ಮೊನ್ನೆಲ್ಲ ಮಾಡಿದ್ವಿ. ಏನು ಮಾಡಿದ್ವಿ? ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಮೂಲವೀರ ರಾಮಚಂದ್ರ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಮಾಡಿದ್ವಿ. ಹಾಗೆ ಶ್ರಾದ್ದ ಮಾಡ್ತೇವೆ ಪಿತೃದೇವತೆಗಳಿಗಾಗಿ. ವಸುರುದ್ರ ಆದಿತ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವತಿ ವಾಸುದೇವ ಜನಾರ್ದನ ಅಂಥೇಳಿ ಅಂತರ್ಯಾಮಿತ್ವೇನ ಪಿತೃದೇವತೆಗಳಿಗೆ ಮಾಡೋವಳಿಗೂ ಶ್ರಾದ್ದ ಮಾಡೋವಳಿಗೂ ಹಾಗೆ ಮಾಡ್ತೇವೆ. ಅತಿಥಿಗಳನ್ನು ಅತಿಥಿ ದೇವೋಭವ ಅಂತ ಹೇಳಿದಾಗ ಹಸುಗಳನ್ನು ಮಾಡುವಾಗ ಹಸುಗಳ ಗೋ ಪೂಜಾ ಮಾಡ್ತೇವೆ. ಗವಾಂತರ್ಗತ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಅಂತ ಮಾಡ್ತೇವೆ. ಅಷ್ಟಾಕೆ ಎಲ್ಲರಲ್ಲೂ ಭಗವಂತನನ್ನೇ ಕಂಡು ಭಗವಂತನನ್ನೇ ಪೂಜೆ ಮಾಡ್ತಾನೆ ಜ್ಞಾನಿಯಾದವನು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯ ಮಾಂಸವನ್ನು ತಿನ್ನುವ ಚಂಡಾಲನಲ್ಲಿ, ಎಲ್ಲ ಅಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೆ. ಇದ್ದರೂ ಆಯಾ ಅಧಿಷ್ಠಾನಗಳಿಗೆ ತಾರತಮ್ಯವಿದೆ. ಆಯಾ ಅಧಿಷ್ಠಾನಾಂತರ್ಗತನಾದಂತಹ ಭಗವಂತನನ್ನು ಸಮವಾಗಿ ಕಾಣ್ತಾರೆ ಜ್ಞಾನಿಗಳು. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ ಉತ್ತಮ ಅಧಿಷ್ಠಾನ ಅಂತ ಅಲ್ಲಿರುವ ಭಗವಂತನನ್ನು ಹೆಚ್ಚಾಗಿ ನೋಡುವುದು, ನಾಯಿಯಲ್ಲಿರುವಂತಹ ಭಗವಂತ ನೀಚಾಧಿಷ್ಠಾನ ಆದ ಕಾರಣ ನಾಯಿಯಲ್ಲಿರುವಂಥ ಕಡಿಮೆ ಅಂತ ನೋಡುವುದೂ ಇಲ್ಲ. ಜ್ಞಾನಿಯಾದವನು ಸಮನಾಗಿ ನೋಡ್ತಾನೆ. ಹಾಗೆ ಬ್ರಾಹ್ಮಣನ ಪೂಜೆ ಮಾಡುವಾಗ ಬ್ರಾಹ್ಮಣ ಅಂತರ್ಯಾಮಿ ಅಂತ ಹೇಳಿ ಭಗವಂತನನ್ನು ಮಾಡ್ತೇವೆ. ಹಾಗೆ ಈಗಲೇ ಹೇಳಿದಂತೆ ಗೋವನ್ನು ಪೂಜೆ ಮಾಡುವಾಗ ಗವಾಂತರ್ಗತ ಆದ ಕಾರಣ ಯಾರನ್ನ ಪೂಜೆ ಮಾಡಲಿ, ಪೃಥ್ವಿಯನ್ನಾಗಲಿ ತಾಯಿಯನ್ನಾಗಲಿ ಯಾವುದರನ್ನು ಯಾವ ಅಧಿಷ್ಠಾನವನ್ನು ಪೂಜೆ ಮಾಡಿದರೂ ಆಯಾ ಅಧಿಷ್ಠಾನಾಂತರ್ಯಾಮಿಯಾದಂತಹ ಭಗವಂತನನ್ನೇ ಪ್ರಧಾನವಾಗಿ ಎಲ್ಲರೂ ಪೂಜೆ ಮಾಡ್ತಾರೆ, ಪೂಜೆ ಮಾಡಲ್ಪಡ್ತಾನೆ. ಯಾಕೆ? ಅವರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರೋದರಿಂದ. ಹೀಗೆ ಪ್ರಧಾನವಾಗಿ ಪೂಜ್ಯನಾಗಿದ್ದಾನೆ, ಪೂಜಿತನಾಗಿದ್ದಾನೆ ಭಗವಂತ. ಆದ ಕಾರಣ ಸತ್ಕೃತಃ ಅಂತ ಹೆಸರು. ಇಲ್ಲಿ ನಮಗೆ ನಾವು ಒಂದು ಮಾಡ್ತೇವೆ, ಯಾರನ್ನ ದೊಡ್ಡವರು ಬಂದರು ಎದ್ದು ನಿಂತ್ಕೊಳ್ತೇವೆ, ಜ್ಞಾನಿಗಳು ಬಂದರು ಎದ್ದು ನಿಂತ್ಕೊತೇವೆ, ತಂದೆ ತಾಯಿ ಬಂದರು ಎದುರಿಗೆ ಎದ್ದು ನಿಂತ್ಕೊತೇವೆ. ಯಾಕೆ ನಿಲ್ತೇವೆ? ಅವರಿಗೆ ವಿನಯವನ್ನು ಪ್ರದರ್ಶನ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ಭಗವಂತ ಅದೇ ಭಾಗವತ ಹೇಳ್ತಾ ಇದೆ. ಪ್ರತ್ಯುದ್ಗಮ ಪ್ರಸ್ರಯಾಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಇದು ನಮ್ಮ ಸ್ವಾಮಿಗಳು ಕೂಡ ಬಹಳ ಸಲ ನಿಮಗೆ ಪಾಠದಲ್ಲಿ ಹೇಳಿರ್ತಾರೆ. ಗುಹಾಶಯಾಯೈವ ನ ದೇಹಮಾನಿನೇ ಅಂಥೇಳಿ. ಇವಾಗ ದೊಡ್ಡವರು ಬಂದರು, ನಾವೆದ್ದು ನಿಂತ್ಕೊಳ್ಳೋದು, ವಿನಯ ಪ್ರದರ್ಶನ ಮಾಡೋದು, ನಮಸ್ಕಾರ ಮಾಡೋದು, ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅವರಲ್ಲಿರುವ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ಗೌರವ ಸಲ್ಲಿಸುತ್ತಾ ಇದ್ದೇವೆ. ಅದೇ ಹೇಳಿದ್ರು, ಗುಹಾಶಯಾಯೈವ ನ ದೇಹಮಾನಿನೇ. ಗುಹ ಅಂದರೆ ದೇಹ. ಆ ದೇಹ ಎಂಬ ಗುಹೆಯಲ್ಲಿ, ಆ ಗುರುಗಳ ದೇಹ ಎಂಬೋ ಅವರಲ್ಲಿ ಗುಹೆಯಲ್ಲಿ ಆ ಭಗವಂತ ಅಂತರ್ಯಾಮಿಯಾಗಿದ್ದಾನಾದ ಕಾರಣ ಅವನಿಗೆ ನಮಸ್ಕಾರ, ಅವನಿಗೆ ಗೌರವ, ಅವನಿಗೆ ವಿನಯ ಅನ್ನುವ ಉದ್ದೇಶದಿಂದ ಪ್ರಾಜ್ಞರು ಅಂದರೆ ಜ್ಞಾನಿಗಳು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಹೇಳಿದ್ನಲ್ಲ, ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ ಕಂಡಲ್ ಈ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ.
ಭಗವಂತ ಇವರೆಲ್ಲರಲ್ಲೂ ಒಂದೊಂದು ರೂಪದಿಂದ ವಿಭೂತಿ ರೂಪದಿಂದ ಇದ್ದಾನೆ. ಅವರನ್ನು ಕಂಡಾಗ ನಾವು ನಮಸ್ಕಾರವನ್ನು ಮಾಡ್ತೇವೆ. ಅದಕ್ಕೆ ದಾಸರು ಹೇಳ್ತಾರೆ, ನಗುವೋರು, ನಾಟ್ಯವಾಡೋರು, ರೋದಿಸೋರು ಅಂತೇಳಿ. ದಾಸರು ಒಂದೊಂದು ಬಾರಿ ನಗುತ್ತಾರೆ, ನಾಟ್ಯ ಮಾಡ್ತಾರೆ, ಕಂಡರಿಗೆ ಎಲ್ಲಂದರೆ ಅಲ್ಲಿ ನಮಸ್ಕಾರ ಮಾಡ್ತಾರೆ, ಗೋವಿಗೆ ನಮಸ್ಕಾರ ಮಾಡ್ತಾರೆ. ನಮ್ಮ ಹೈಂದವ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾದದ್ದು ಅಂತೇಳಿದರೆ, ಗಿಡಗಳಿಗೆ, ಮರಗಳಿಗೆ, ಕಲ್ಲುಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ನಾವು ಎಲ್ಲರಿಗೂ ನಮಸ್ಕಾರ ಮಾಡ್ತೇವೆ. ಯಾಕೆ ಕೊನೆಗೆ ನಮಗೆ ಪ್ರಮಾದವನ್ನು ಉಂಟು ಮಾಡುವಂತಹ ಹಾವಿಗೆ, ಚೇಳಿಗೆ, ಹುಲಿಗೆ, ಸಿಂಹಕ್ಕೆ, ಕೊನೆಗೆ ನೀಚಾಧಿಷ್ಠಾನವಾದ ನಾಯಿಗೆ, ಹಂದಿಗೆ, ಇವುಗಳನ್ನು ನಾವು ಪೂಜೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ, ಗುಹಾಶಯಾಯೈವ ನ ದೇಹಮಾನಿನೇ. ಪ್ರಾಜ್ಞರಾದವರು, ಜ್ಞಾನಿಗಳಾದವರು ಏನು ಮಾಡ್ತಾರಂತೆ, ಈ ದೇಹಕ್ಕೆ ಅಲ್ಲ, ದೇಹಾಭಿಮಾನಿ ಉಳ್ಳಂತಹ ಜೀವಾತ್ಮನಿಗೆ ಅಲ್ಲ, ಆ ದೇಹದಲ್ಲಿ ಇರುವ ಭಗವಂತನಿಗೆ, ಅವನನ್ನು ಉದ್ದೇಶಿಸಿ ನಮಸ್ಕಾರ ಮಾಡ್ತಾರೆ. ಆದ ಕಾರಣ ಈ ರೀತಿಯಾಗಿ ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಇದ್ದು ಎಲ್ಲರಿಂದ ಅವನು ಯಾವಾಗಲೂ ಪೂಜಿತನಾಗ್ತಾನೆ, ಪೂಜ್ಯನಾಗ್ತಾನೆ. ಆದ ಕಾರಣ ಅವನಿಗೆ ಸತ್ಕೃತಃ ಅಂತ ಹೆಸರು. ಅಷ್ಟೇ ಅಲ್ಲ, ಈ ರೀತಿಯಾಗಿ ರುದ್ರದೇವರು ದಾಕ್ಷಾಯಣಿಗೆ ನೀಡಿದಂತಹ ಸಂದೇಶ ಇದು ಭಾಗವತ ಹೇಳ್ತಾ ಇದೆ. ಆದ ಕಾರಣ ಭಗವಂತ ಸತ್ಕೃತಃ ಅಂತ ಹೆಸರು. ಇಲ್ಲಿ ನಮಗೆ ಒಂದೊಂದು ಬಾರಿ ನಮಗಿಷ್ಟ ಇಲ್ಲದೆ ಇರೋರು ನಮ್ಮ ಮನೆಗೆ ಬರ್ತಾರೆ, ಅಥವಾ ಇಷ್ಟ ಇಲ್ಲದೆ ಇರೋರು, ನಮಗೆ ಶತ್ರುವಾದವರು, ನಮ್ಮನ್ನು ದ್ವೇಷ ಮಾಡುವವರು ನಮ್ಮ ಎದುರಿಗೆ ಬಂದ್ಬಿಡ್ತಾರೆ. ಆವಾಗ ನಾವೇನು ಮಾಡಬೇಕು, ವಿಧಿ ಇಲ್ಲದೆ ಅವರಿಗೆ ನಮಸ್ಕಾರ ಮಾಡಬೇಕಾಗಿ ಬರುತ್ತೆ. ಒಂದು ಸಾಮಾಜಿಕವಾಗಿ ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ನಾವು ನಮ್ಮ ದ್ವೇಷಿಗಳನ್ನು ನಾವು ನಮಸ್ಕಾರ ಮಾಡಬೇಕಾಗಿ ಬರುತ್ತೆ. ಆವಾಗ ನಾವು ಇಷ್ಟ ಇಲ್ಲದೆ ಇದ್ದರೂ ಮಾಡ್ತೇವೆ. ಆಗ ನಾವು ಅನುಸಂಧಾನ ಏನು ಮಾಡ್ಕೋಬೇಕು, ಗುಹಾಶಯ ಏವ ನ ದೇಹಮಾನಿನೇ. ನಾನು ಇವನಿಗೆ ಈ ದೇಹವುಳ್ಳಂತಹ ನಮ್ಮ ದ್ವೇಷಿಯಾದ ಅವನಿಗೆ, ಈ ದೇಹದಲ್ಲಿದ್ದಾನೆ ಜೀವ, ಈ ದೇಹದಲ್ಲಿರುವ ಅವನಿಗಲ್ಲದೆ ಈ ದೇಹದಲ್ಲಿರುವ ಅವನ ಜೊತೆಗೆ ಇರುವ ಆ ಭಗವಂತನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ನಾವು ನಮಸ್ಕಾರ ಮಾಡಿದಾಗ ಆವಾಗೇನಾಗುತ್ತೆ, ಡಬಲ್ ಬೆನಿಫಿಟ್ ಇರುತ್ತೆ ನಮಗೆ. ಶತ್ರುವೂ ಸಂತೋಷ ಪಡ್ತಾನೆ, ಓ ನಂಗೆ ನಮಸ್ಕಾರ ಮಾಡಿದ ಅಂತೇಳಿ. ಅವನ ಜೊತೆಗೆ ನಮಗೆ ಜಗಳ ಕದನವೂ ಇಲ್ಲದೆ ಹೋಗುತ್ತೆ. ಎರಡನೇದು, ಪುಣ್ಯನೂ ಬರುತ್ತೆ. ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ಆದ ಕಾರಣ ನಾವು ಶತ್ರುವಲ್ಲಿ ಭಗವಂತನನ್ನು ನೋಡಿ ಭಗವಂತನಿಗೆ ನಮಸ್ಕಾರ ಮಾಡಿದಾಗ ನಮಗೆ ಪುಣ್ಯವೂ ಬರುತ್ತೆ. ಪುಣ್ಯ ಪುರುಷಾರ್ಥ, ಲೌಕಿಕವಾದಂತಹ ಜಗಳ ಕದನಗಳು ಇಲ್ಲದೆ ಹೋಗುತ್ತೆ. ಪಾರಮಾರ್ಥಿಕವಾಗಿ ನಮಗೆ ಪುಣ್ಯ ಬರುತ್ತೆ. ಆದ ಕಾರಣ ಗುಹಾಶಯ ಏವ ನ ದೇಹಮಾನಿನೇ. ಈ ರೀತಿಯಾಗಿ ಎಲ್ಲರಲ್ಲೂ ಇದ್ದು ಭಗವಂತ ಪೂಜಿಸಲ್ಪಡ್ತಾನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದೇ ಭಾಗವತ ಹೇಳ್ತಾ ಇದೆ, ಪ್ರಕ್ರಮವತು ಸತ್ಕೃತಂ ಪುರುಷೇಷು ಧೀಷುತು ಬಹಿರಂತ ರಸಚ್ಚರಣೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸರ್ವಪುರುಷೇಷು ಸರ್ವಧೀಷು ಚ ಸ್ಥಿತ್ವಾ ಶ್ರೀ ಬ್ರಹ್ಮಾದಿಷು ಪ್ರಕರ್ಷೇಣ ಕ್ರಮೇಣ ಸ್ವಾತ್ಮನೈವ ಸತ್ಕೃತಂ. ನಾವು ರಮಾ ಬ್ರಹ್ಮಾದಿಗಳ ಮೂಲಕ ಭಗವಂತನ ಪೂಜೆಯನ್ನು ಮಾಡ್ತೇವೆ. ಆದರೆ ರಮಾ ಬ್ರಹ್ಮಾದಿಗಳ ಮೂಲಕ ನಾವು ಮಾಧ್ವರಾಗಿರುವವರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಥ್ರೂ ಪ್ರಾಪರ್ ಚಾನಲ್
ನಾವು ನೇರಾಗಿ ಭಗವಂತನನ್ನು ಪೂಜೆ ಮಾಡೋದೇ ಇಲ್ಲ. ಭಗವಂತನಿಗೆ ಪೂಜೆ ಮಾಡುವಾಗ ನಾವೇನು ಮಾಡ್ತೇವೆ, ಎಲ್ಲವೂ ಶಂಖದಿಂದಲೇ ಮಾಡ್ತೇವೆ. ಏನು ಧನ್ಯಳೋ ಲಕುಮಿ, ಎಷ್ಟು ಮಾನ್ಯಳೋ ಲಕುಮಿ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ನಾವು ಭಗವಂತನ ಪೂಜೆ ಮಾಡುವಾಗ ಭಗವಂತನಿಗೆ ನಾವು ನೇರಾಗಿ ಪೂಜೆ ಮಾಡಬಾರದು. ಥ್ರೂ ಪ್ರಾಪರ್ ಚಾನಲ್, ವಾಯುದೇವರು ಲಕ್ಷ್ಮೀದೇವಿ ಮೂಲಕವೇ ಮಾಡಬೇಕು. ಭಗವಂತನಿಗೆ ಮಾಡುವಾಗ ನಾವೆಲ್ಲವೂ ಏನು ಮಾಡ್ತೇವೆ, ಶಂಖದಿಂದ ಮಾಡ್ತೇವೆ. ಯಾಕೆ? ಶಂಖದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ. ಆದ ಕಾರಣ ಭಗವಂತನ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಯ ಮೂಲಕ ಮಾಡಬೇಕು. ಶ್ರೀನಿವಾಸ ಕಲ್ಯಾಣದಲ್ಲೂ ಕೂಡ ಭಗವಂತನನ್ನು ಕಲ್ಯಾಣಕ್ಕೆ ರೆಡಿ ಮಾಡುವಾಗ, ಸಿದ್ಧಪಡಿಸುವಾಗ ಸಾವಿತ್ರಿ, ಸರಸ್ವತಿ, ಭಾರತಿ ಮೊದಲಾದ ಎಲ್ಲ ದೇವತೆಗಳು ಇದ್ದರೂ ನೇರಾಗಿ ಶ್ರೀನಿವಾಸನಿಗೆ ಎರಿಯೋದಾಗಲಿ, ವಸ್ತ್ರ ಉಡಿಸೋದಾಗಲಿ, ಅಲಂಕರಣ ಮಾಡೋವಾಗಲಿ ಎಲ್ಲರೂ ಕೂಡ ಏನು ಮಾಡೋದು, ತಂದು ಲಕ್ಷ್ಮೀದೇವಿಗೆ ಕೊಟ್ಟರೆ ಲಕ್ಷ್ಮೀದೇವಿ ಅಲಂಕಾರ ಮಾಡ್ತಾಯಿದ್ಲು. ಹಾಗೆ ರಮಾ ಬ್ರಹ್ಮಾದಿಗಳ ಮೂಲಕ ನಾವು ಮಾಡುವ ಭಗವಂತನ ಪೂಜೆ ಮುಖ್ಯವಾಗಿ ಅವನ ಪ್ರಯುಕ್ತ ನಡೆಯುತ್ತೆ. ಅವರಲ್ಲಿ ನಿಂತು, ಅಂದರೆ ಯಾರು ಭಗವಂತನ ಪೂಜೆ ಮಾಡ್ತಾರೆ ಅವರಲ್ಲಿ ಅವನು ಪ್ರೇರಕನಾಗಿ ನಿಂತು ಪ್ರೇರಿಸಿ ಮತ್ತು ತನ್ನ ಪೂಜೆ ತಾನೇ ಮಾಡಿಕೊಳ್ತಾನೆ. ಅದೇ ಹೇಳ್ತಾ ಇದ್ದಾರೆ ಸ್ವಸತ್ಕೃತ. ಅದೇ ಹೇಳ್ತಾ ಇದ್ದಾರೆ ಸರ್ವಪುರುಷೇಷು ಸರ್ವಧೀಷು ಚ ಸ್ಥಿತ್ವಾ ಶ್ರೀ ಬ್ರಹ್ಮಾದಿಷು ಪ್ರಕರ್ಷೇಣ ಕ್ರಮೇಣ ಸ್ವಾತ್ಮನೈವ ಸತ್ಕೃತಂ. ಸ್ವಸತ್ಕೃತ, ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ, ಚೆನ್ನಾಗಿ ಮಾಡಿಕೊಳ್ತಾನೆ. ಯಾರಲ್ಲಿದ್ದು? ಸರ್ವಪುರುಷೇಷು ಸರ್ವಧೀಷು ಚ ಸ್ಥಿತ್ವ, ಎಲ್ಲರಲ್ಲೂ ಇದ್ದುಕೊಂಡು ಭಗವಂತ ತನ್ನ ಪೂಜೆ ತಾನೇ ಮಾಡಿಕೊಳ್ತಾನೆ, ಸ್ವಸತ್ಕೃತಃ ಎಂದು ಹೇಳಲ್ಪಟ್ಟು, ಈ ರೀತಿಯಾಗಿ ಭಗವಂತ ಚೆನ್ನಾಗಿ ಪೂಜಿಸಲ್ಪಡುವವನು, ಪೂಜಿತನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಎಂದು ಹೆಸರು. ಇನ್ನು ಸದ್ಭಿರಾದೃತತ್ವಾತ್ ಸತ್ಕೃತಃ, ಸದ್ಭಿಃ ಸಜ್ಜನರಿಂದ, ಆದೃತತ್ವಾತ್ ಆಧರಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತೇಳಿ, ಸಜ್ಜನರಿಂದ ಚೆನ್ನಾಗಿ ಆಧರಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ ಭಾರ್ಗವ ನಾದಗ್ಧಾಶೇಷ ಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ಭಗವಂತನು ಸರ್ವಸ್ವಾಮಿ, ಎಲ್ಲರಿಗೂ ಅವನೇ ಸ್ವಾಮಿ. ಆದರೂ ಆ ವಿಷಯವನ್ನು, ಅಂದರೆ ಭಗವಂತ ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಸರ್ವಸ್ವಾಮಿ ಅಂತ ಚೆನ್ನಾಗಿ ತಿಳ್ಕೊಂಡು ಭಗವಂತನಿಗೆ ಪೂಜೆ ಮಾಡೋರು ಯಾರು ಅಂದರೆ ಸಜ್ಜನರು ಮಾತ್ರ. ದುರ್ಜನರು ಹಾಗೆ ಮಾಡೋದಿಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ, ಸರ್ವಸ್ವಾಮಿ. ಗಣಪತಿಗೂ ಭಗವಂತನೇ ಸ್ವಾಮಿ, ರುದ್ರನಿಗೂ ಭಗವಂತನೇ ಸ್ವಾಮಿ, ಬ್ರಹ್ಮಗೂ ಭಗವಂತನೇ, ಲಕ್ಷ್ಮೀದೇವಿಗೂ ಭಗವಂತನೇ ಅಂತ ಜ್ಞಾನವನ್ನು ಪಡೆದು ಆದರದಿಂದ ಪೂಜೆ ಮಾಡುವವರು ಸಜ್ಜನರು ಮಾತ್ರ. ಆದರೆ ದುರ್ಜನರು ಆ ರೀತಿ ಮಾಡುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಪಿಷ್ಠರಾದವರಿಗೆ, ಪಾಪಿಗಳಿಗೆ ಒಂದು ನಿಮಿಷವಾಗಲಿ, ನಿಮಿಷಂ ನಿಮಿಷಾರ್ಧಂ ವಾ ಅರ್ಧ ನಿಮಿಷವಾಗಲಿ, ಮುಹೂರ್ತಮಪಿ ಒಂದು ಮುಹೂರ್ತ ಕಾಲವಾದರೂ ಭಗವಂತನಲ್ಲಿ ದುರ್ಜನರಿಗೆ ಭಕ್ತಿ ಉಂಟಾಗುವುದಿಲ್ಲ. ಈ ರೀತಿಯಾಗಿ ಮಹಾತ್ಮ್ಯಜ್ಞಾನಪೂರ್ವಕವಾಗಿ ಸಜ್ಜನರಿಂದ ಚೆನ್ನಾಗಿ ಪೂಜಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು.
ಇನ್ನು ಸತ್ಯವಾದ ಕರ್ಮವುಳ್ಳವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ. ಸತ್ಯಂ ಕೃತಂ ಕರ್ಮ ಯಸ್ಯ ಸಹ ಸತ್ಕೃತಃ. ಸತ್ಯವಾದ ಕರ್ಮವುಳ್ಳವನು ಅಂದರೆ ಸತ್ಯವಾದ ಕರ್ಮ ಮಾಡಲ್ಪಡುವವನು, ಸತ್ಯವಾದ ಕರ್ಮವನ್ನೇ ಮಾಡುವವನು ಆದ ಕಾರಣ ಸತ್ಯವಾದ ಕರ್ಮವುಳ್ಳವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇಲ್ಲಿ ಮುಂದೆ ಕೂಡ ಬರುತ್ತೆ, ಸತ್ಯವಾದ ಜಗತ್ತನ್ನು ಸೃಷ್ಟಿಸುವವನು ಅಂತ. ಸನ್ ಪ್ರಪಂಚ ಕೃತಃ ಯೇನ ಸಹ ಸತ್ಕೃತಃ ಅಥವಾ ಸನ್ ಸತ್ವಂ ಸದಾವಹ ಜಗತಾಂ ಸೃಷ್ಟಿ ಕೃತಂ ಯೇನ ಸಹ ಸತ್ಕೃತಃ. ಸತ್ಯವಾದ ಕರ್ಮವುಳ್ಳವನು. ಆ ಸತ್ಯವಾದ ಕರ್ಮ ಏನು? ಸತ್ಯವಾದ ಜಗತ್ತನ್ನು ಸೃಷ್ಟಿಸುವವನು. ನಮ್ಮ ದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಸತ್ಯ, ಜಗತ್ತೂ ಸತ್ಯ. ಅಂದರೆ ಜಗತ್ತು ಮಿಥ್ಯ ಅಲ್ಲ, ಸತ್ಯವಾದದ್ದು. ಈ ಸತ್ಯಭೂತವಾದ ಜಗತ್ತನ್ನು ಸೃಷ್ಟಿಸುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ. ಸತ್ಯವಾದ ಕರ್ಮ ಮಾಡುವವನು ಉಳ್ಳವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ನಾವು ಅದೇ ಹೇಳ್ತೇವೆ, ಸತ್ಯವಾದ ಜಗತ್ತು. ಈ ಜಗತ್ತು ಸತ್ಯ ಅಂತ ನಾವು ಹೇಳ್ತೇವೆ. ಆದರೆ ಪರವಾದಿಗಳು ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ. ಯಾಕೆ ಮಿಥ್ಯ ಅಂತ ಹೇಳಿದರೆ, ವಿಮತಂ ಮಿಥ್ಯಾ ದೃಶ್ಯತ್ವಾತ್, ಕಣ್ಣಿಗೆ ಕಾಣುವಂಥದ್ದು ಅದು ಮಿಥ್ಯೆ, ಸುಳ್ಳು, ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ, ನಾನೇ ಬ್ರಹ್ಮ. ನಾನೇ ಬ್ರಹ್ಮ ಎಂಬುವಂತಹ ಜ್ಞಾನ ನನಗೆ ಇಲ್ಲದೇ ಇರೋದರಿಂದ, ಅಂದರೆ ಅಜ್ಞಾನ ಇದೆ ನನಗೆ. ಆ ಅಜ್ಞಾನದಿಂದ ಇಲ್ಲದೇ ಇರುವ ಜಗತ್ತು ಇದ್ದಾಗೆ ನನಗೆ ಅನಿಸ್ತಾ ಇದೆ. ಅದೇ ಅವ್ರು ಆದ ಕಾರಣ ಜಗತ್ತು ಮಿಥ್ಯೆ, ಬ್ರಹ್ಮ ಒಂದೇ ಸತ್ಯ. ಆದರೆ ನಾವೇನು ಹೇಳ್ತೇವೆ? ಬ್ರಹ್ಮ ಸತ್ಯ, ಜಗತ್ತು ಸತ್ಯ. ಯಾಕೆ? ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಜಗತ್ತು ಸುಳ್ಳಾದರೆ ಅವನು ಭಗವಂತನಾಗುವುದಿಲ್ಲ. ಒಂದು ಮಾಯ ಮಾಡುವವನಾಗ್ತಾನೆ, ಇಂದ್ರಜಾಲಿಕನಾಗ್ತಾನೆ, ಐಂದ್ರಜಾಲಿಕನಾಗ್ತಾನೆ. ಇಲ್ಲದೇ ಇರುವನ್ನು ಸೃಷ್ಟಿ ಮಾಡಿದರೆ ಮೋಸಗಾರನಾಗ್ತಾನೆ. ಆದರೆ ಸತ್ಯವಾದ ಜಗತ್ತನ್ನು ಸೃಷ್ಟಿಸುತ್ತಾನೆ. ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸತ್ಯಭೂತವಾದದ್ದು. ಈ ಸತ್ಯಭೂತವಾದ ಜಗತ್ತನ್ನು ಸೃಷ್ಟಿ ಮಾಡುವ ಕರ್ಮ, ಸತ್ಯಭೂತವಾದ ಕರ್ಮವನ್ನು ಮಾಡುವವನಾದ ಕಾರಣ ಅವನು ಸತ್ಕೃತಃ. ಆದ ಕಾರಣ ನಾವು ಜಗತ್ತು ಸತ್ಯ ಅಂತ ನಾವು ಹೇಳ್ತೇವೆ. ಈ ಜಗತ್ತು ಸುಳ್ಳಾದರೆ ನಾನು ಇಲ್ಲ, ನೀನು ಇಲ್ಲ, ಯಾರೂ ಇಲ್ಲ. ಆವಾಗ ಹೇಗಾಗತ್ತೆ? ಹೇಗೆ ಸಾಧ್ಯ? ನಾನು ಇದ್ದೇನೆ, ಅಹಂ ಸುಖಿ, ಅಹಂ ದುಃಖಿ ಅಂತ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಆದ ಕಾರಣ ಸತ್ಯವಾದ ಜಗತ್ತನ್ನು ಸೃಷ್ಟಿಸುವವನು ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಮತ್ತು ಆರನೇದು ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ ಅಂತ ಹೇಳ್ತಾ ಇದೆ. ಸರ್ವೋತ್ತಮನಾದ ಸತ್ಯಭೂತನಾದ ಭಗವಂತನಿಂದ ಸೃಷ್ಟಿಸಲ್ಪಟ್ಟ, ಅಂದರೆ ಈ ಜಗತ್ತಿನ ಸೃಷ್ಟಿ ಮಾಡುವುದು, ಪಾಲನೆ ಮಾಡುವುದು ಮೊದಲಾದವುಗಳು ಎಲ್ಲವೂ ಕೂಡ ಪಾರಮಾರ್ಥಿಕ ಸತ್ಯಗಳು, ಅಂದರೆ ಸತ್ಯಭೂತವಾದದ್ದು ಅಂತ ನಮಗೆ ಋಗ್ವೇದ ಸಾರ್ತಾ ಇದೆ. ಇಂತಹ ಪಾರಮಾರ್ಥಿಕ ಸತ್ಯಭೂತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡುವುದು, ಪಾಲನೆ ಮಾಡುವುದು ಮಾಡ್ತಾನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು
ಸಜ್ಜನರಿಂದ ಸದ್ಭಿಃ ಕೃತಃ ಧ್ಯಾತಃ ಇತಿ, ಅಂದರೆ ಸಜ್ಜನರಿಂದ ಧ್ಯಾನಿಸಲ್ಪಡುವವನು, ಸಜ್ಜನರಿಂದ ಯಾವಾಗಲೂ ನೆನೆಸಲ್ಪಡುವವನು. ಆದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಭಗವಂತನನ್ನು ಯಾವಾಗಲೂ ಎಂದೆಂದಿಗೂ ಮರೆಯಬೇಡಿ ಅಂತ ಹೇಳ್ತಾ ಇದೆ. ಯಾವುದು? ವಿಧಿ ಹೇಳ್ತಾ ಇದೆ. ಏನು? ನ ವಿಸ್ಮರೇತಾತ್ಮಾನಂ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನು ನೀವು ಒಂದು ಕ್ಷಣ ಕಾಲವೂ ಕೂಡ ಮರೆಯಬೇಡಿ. ಭಗವಂತನನ್ನು ವಾದಿರಾಜರು ಹೇಳ್ತಾರೆ, ಯಾವತ್ತು ಭಗವಂತನನ್ನು ನಾವು ಸ್ಮರಿಸುತ್ತೇವೋ ಅವತ್ತು ಸುದಿನ, ಯಾವತ್ತು ಭಗವಂತನನ್ನು ಮರಿತೇವೋ ಅದು ದುರ್ದಿನ ಅಂತ ಹೇಳ್ತಾರೆ. ಆದ ಕಾರಣ ಭಗವಂತನನ್ನು ಎಂದೂ ಮರೆಯಬೇಡಿ ಅಂತ ವಿಧಿಗೆ ಅನುಗುಣವಾಗಿ ವಿಧಿ ಹೇಳ್ತಾ ಇದೆ, ಭಗವಂತನನ್ನು ಮರೆಯಬೇಡಿ. ಆ ವಿಧಿಗೆ ಅನುಗುಣವಾಗಿ ಸಜ್ಜನರು ಯಾವಾಗಲೂ ಭಗವಂತನನ್ನು ಸ್ಮರಿಸ್ತಾನೇ ಇರ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ ನವವಿಧ ಭಕ್ತಿಗಳಲ್ಲಿ ಸ್ಮರಣ ಭಕ್ತಿ ಕೂಡ ಒಂದು. ಸಜ್ಜನರೇನು ಮಾಡ್ತಾರೆ? ಯಾವಾಗಲೂ ಭಗವಂತನನ್ನು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಸ್ಮರಣೆ ಮಾಡ್ತಾ ಇರ್ತಾರೆ. ಯಾಕೆ? ಸ್ಮರಣಾನ್ ಮುಕ್ತಿ, ಸ್ಮರಣಾತ್ ಮುಕ್ತಿ. ಭಗವಂತನ ಸ್ಮರಣೆಯಿಂದ ನಮಗೆ ಮುಕ್ತಿ ಸಿಗತ್ತೆ. ಆದ ಕಾರಣ ಸಜ್ಜನರಿಂದ ಯಾವಾಗಲೂ ಸ್ಮರಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಸತ್ಕೃತಃ ಅಂತ ಹೆಸರು. ಇನ್ನು ಅನೇಕ ರೀತಿಯಾಗಿ ಮುಕ್ತಾತ್ಮರಿಗೆ ನಿರ್ದುಷ್ಟತ್ವವನ್ನು ಕೊಡುವವನು, ಪ್ರಶಸ್ತವಾದ ಕರ್ಮಗಳನ್ನು ಮಾಡುವವನು, ಮುಖ್ಯ ಪ್ರಾಣನನ್ನು ಸಾಕ್ಷಾತ್ ಪುತ್ರನನ್ನಾಗಿ ಪಡೆದುವನು, ಸಮೀಚೀನವಾದ ವ್ಯಾಪಾರವುಳ್ಳವನು ಮೊದಲಾದಂತಹ ಅನೇಕ ರೀತಿಯಾಗಿ ಪ್ರಮಾಣಗಳಿಂದ ಭಗವಂತನು ಸತ್ಕೃತಃ ಎಂದು ಕರೆಯಲ್ಪಡ್ತಾನೆ ಎಂಬುವ ವಿಷಯವನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ